ಯಾದಗಿರಿ ಪಿಎಸ್ಐ ಪರಶುರಾಮ್ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಈಗ ಸಿಐಡಿ ತನಿಖೆಗೆ ಆದೇಶವನ್ನು ಹೊರಡಿಸಿದೆ. ವರ್ಗಾವಣೆ ದಂಧೆ ನಡೆಸಿದೆ ರಾಜ್ಯದಲ್ಲಿ ಅವ್ಯಾಹತವಾಗಿ ಅನ್ನುವಂಥ ಆರೋಪಕ್ಕೆ ಎಡೆ ಮಾಡಿಕೊಟ್ಟಿದ್ದ ಪಿಎಸ್ಐ ಪರಶುರಾಮ್ ಅವರ ಸಾವು ಈಗ ಸಿಐಡಿ ತನಿಖೆಯ ವಶಕ್ಕೆ ಹೋಗ್ತಾ ಇದೆ. ಕೇಸ್ ಕಡತವನ್ನು ಸಿಐಡಿಗೆ ವರ್ಗಾಯಿಸೋದಕ್ಕೆ ಸೂಚನೆ ಕೊಡಲಾಗಿದೆ. ಕಡತಗಳನ್ನು ವರ್ಗಾಯಿಸುವಂತೆ ಡಿಜಿಐಜಿಪಿ ಆದೇಶ ಹೊರಡಿಸಿದ್ದಾರೆ. ಪರಶುರಾಮ್ ಅವರ ಪತ್ನಿ ಶ್ವೇತಾ ಅವರು ದಾಖಲು ಮಾಡಿರುವ ದೂರಿನ ಅನ್ವಯದಲ್ಲಿ ಎಫ್ಐಆರ್ ದಾಖಲಾಗಿದೆ. ಯಾದಗಿರಿ ನಗರ ಠಾಣೆಯಲ್ಲಿ ಚನ್ನಾರೆಡ್ಡಿ ಮತ್ತು ಅವರ ಪುತ್ರ ಅವರಿಬ್ಬರ ವಿರುದ್ಧ ಪಂಪನಗೌಡನ ವಿರುದ್ಧ ಕೇಸ್ ದಾಖಲಾಗಿದೆ. ಸೆಕ್ಷನ್ 105/2024, 352, 108, 3/1 RS, 3/2 V SC/ST ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಕುರಿತ ಕೇಸ್ ಅಧಿಕೃತವಾಗಿ ಈಗ ಸಿಐಡಿಗೆ ವರ್ಗಾವಣೆ ಆಗುತ್ತೆ. ಮುಂದೆ ಪಿಎಸ್ಐ ಪರಶುರಾಮ್ ಅವರ ಸಾವಿನ ಪ್ರಕರಣವನ್ನು ಸಿಐಡಿ ತನಿಖೆ ಮಾಡುತ್ತೆ. ಆರೋಪಗಳಿದೆ. ಚನ್ನಾರೆಡ್ಡಿ ಮತ್ತು ಅವರ ಮಗ ಸನ್ನಿ ಪಂಪನಗೌಡ ಅಂತ ಕೂಡ ಕರೀತಾರೆ ಅವರ ಮಗನನ್ನು. 30 ಲಕ್ಷಕ್ಕೆ ಅವರು ಬೇಡಿಕೆ ಇಟ್ಟಿದ್ರು. ಕೇವಲ 7 ತಿಂಗಳಲ್ಲಿ, ಅಂದರೆ ಒಬ್ಬ ಅಧಿಕಾರಿಗೆ 1 ವರ್ಷ ಒಂದು ಕಡೆ ಅವರು ಮಿನಿಮಮ್ ಕಂಪ್ಲೀಟ್ ಮಾಡಬೇಕು ಅನ್ನೋಂತಿದೆ. ಆದರೆ ಕೇವಲ 7 ತಿಂಗಳಲ್ಲಿ ಪರಶುರಾಮ್ ಅವರನ್ನು ಅಲ್ಲಿನ ಸೆನ್ ಪೊಲೀಸ್ ಠಾಣೆಗೆ, ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ವರ್ಗಾವಣೆ ಮಾಡಲಾಗುತ್ತೆ. ಅವರನ್ನು ಒಂದು ಬೀಳ್ಕೊಡುಗೆ ಕೂಡ ಮಾಡಲಾಗುತ್ತೆ. ಆ ಬೀಳ್ಕೊಡೆ ಆಗಿ ಮಾರನೇ ದಿನ ಮಧ್ಯಾಹ್ನದಷ್ಟೊತ್ತಿಗೆ ಪಿಎಸ್ಐ ಪರಶುರಾಮ್ ಸಾವನ್ನಪ್ತಾರೆ. ಹಾಗಾಗಿ ಈ ಪಿಎಸ್ಐ ಪರಶುರಾಮ್ ಸಾವಿನ ರಹಸ್ಯ, ಯಾಕೆ ಸಾವಾಯಿತು, ಆ ಸಾವಿನ ಹಿನ್ನೆಲೆ ಏನು, ಚನ್ನಾರೆಡ್ಡಿ ನಿಜವಾಗ್ಲೂ ಅವರ ಹತ್ರ ದುಡ್ಡಿಗೆ ಬೇಡಿಕೆ ಇಟ್ಟಿದ್ರ, ಯಾವ ರೀತಿ ಕಿರುಕುಳಕ್ಕೆ ಪಿಎಸ್ಐ ಪರಶುರಾಮ್ ಒಳಗಾಗಿದ್ರು, ಎಲ್ಲ ಪ್ರಶ್ನೆಗಳನ್ನು ಈಗ ಸಿಐಡಿ ಉತ್ತರ ಹುಡುಕೋ ಪ್ರಯತ್ನ ಮಾಡುತ್ತೆ. ಸಿಐಡಿ ತನಿಖೆಗೆ ಈಗ ಆದೇಶ ಆಗಿದೆ.